ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತಿನ ರಾಧಕ ಪಂಚಾಯಿತಿಯಲ್ಲೂ ಕೂಡ ನಾವು ಅಂಥದ್ದೇ ಒಂದು ವಿಷಯವನ್ನ ಮಾತಾಡೋದಕ್ಕೆ ಹೊರಟಿದ್ದೀವಿ. ಅದುವೇ ಅಹಿಂದ. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಈ ಕಾಂಬಿನೇಷನ್ ಅನ್ನು ಬಳಸಿಕೊಂಡು ಕರ್ನಾಟಕದ ರಾಜಕೀಯದಲ್ಲಿ ಹಲವು ಘಟಾನುಘಟಿಗಳು ಬಂದರು, ಹಲವಾರು ಸಂಘಟನೆಗಳು ಬಂದವು. ಉಳಿದವರು ಸ್ವಲ್ಪ ಜನ, ಉಳಿದ ಸಂಘಟನೆಗಳು ಸ್ವಲ್ಪ ಸಂಘಗಳು. ಆದರೆ ಈಗಲೂ ಕೂಡ ಅಹಿಂದ ಎಂದ ತಕ್ಷಣ ಬರುವ ಏಕೈಕ ಹೆಸರು ದಟ್ ಈಸ್ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರನ್ನ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಕೆಳಗಿಳಿಸ್ತಾರೆ ಅನ್ನುವಂಥ ಸುದ್ದಿ ಯಾವಾಗ ದೊಡ್ಡದಾಯ್ತೋ ಅಹಿಂದ ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಹಿಂದ ಸಮಾವೇಶಗಳನ್ನು ಮಾಡ್ತೀವಿ, ಅಹಿಂದವನ್ನ ನಾವು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ, ಅಹಿಂದ ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಅಹಿಂದ ಕಾರ್ಡನ್ನು ಈಗ ಕಾಂಗ್ರೆಸ್ನಲ್ಲಿ ಹಲವು ನಾಯಕರು ಮುಂದಿಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ನಾನಾ ಭಾಗಗಳಲ್ಲಿ ನಾವು ಅಹಿಂದ ಸಮಾವೇಶ ಮಾಡ್ತೀವಿ ನೋಡಿ, ದಾವಣಗೆರೆ ದಕ್ಷಿಣಗಳಲ್ಲಿ ಆದಂತಹ ಹಲವಾರು ಭಿನ್ನಮತೀಯ ಚಟುವಟಿಕೆಗಳಿಂದಾಗಿ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕ್ರಮಗಳಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ನಮ್ಮ ಕೋರ್ ವೋಟರ್ಸೇ ಅಹಿಂದ, ಆದ್ದರಿಂದ ಅಹಿಂದ ಸಿಟ್ಟಾಗಬಾರದು. ಆ ಹಿನ್ನೆಲೆಯಲ್ಲಿ ಸಮಾವೇಶಗಳನ್ನು ಮಾಡೋಣ ಮತ್ತು ಅಹಿಂದ ನಾಯಕನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡೋಣ. ಆ ಮೂಲಕ ಅಹಿಂದವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋಣ ಅನ್ನುವಂತಹ ಕೆಲವೊಂದು ವಿಚಾರಧಾರೆಗಳು ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಹಿಂದ ಕೇವಲ ಕಾಂಗ್ರೆಸ್ನ ಸ್ವತ್ತ, ಅಹಿಂದ ಕೇವಲ ಕೆಲ ರಾಜಕೀಯರ ನಾಯಕರ ಹಿಡಿಮುಷ್ಟಿಯಲ್ಲಿ ಕಪಿಮುಷ್ಟಿಯಲ್ಲಿ ಇದೆಯಾ? ಅಹಿಂದಾಗೆ ಬೇರೆ ಬೇರೆ ಪಕ್ಷಗಳು ಬೇಕಾಗಿಲ್ವಾ? ಬಿಜೆಪಿ ಮತ್ತು JDS ಅಹಿಂದದಿಂದ ದೂರ ಹೋಗಿದ್ದಾವ? ಹಾಗಾದರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಅಹಿಂದ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್? ಅಹಿಂದ ಯಾರ ಬಳಿ ಇದೆ? ಅಹಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜ್ಯ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಅಹಿಂದ ಯಾರಪ್ಪನ ಮನೆ ಸ್ವತ್ತು? ರಾಧಕ ಪಂಚಾಯಿತಿಯಲ್ಲಿ ವೀಕ್ಷಕರೇ, ನಿಮ್ಮ ಪರವಾಗಿ ತಮ್ಮ ಅಭಿಪ್ರಾಯಗಳಿಂದ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನು ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಹಿಂದ ವಿಚಾರಕ್ಕೆ ತಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಅಹಿಂದ ಮುಖಂಡರಾದಂತಹ ದೊಡ್ಡಯ್ಯ ಆನೇಕಲ್ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರಾದಂತಹ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ. ದಿಲೀಪ್ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ UT ಫರ್ಜಾನಾ ಅವರು, ಮೇಡಮ್ ತಮಗೂ ಕೂಡ ಸ್ವಾಗತ. ನಮಸ್ಕಾರ. JDSನ ಹಿರಿಯ ನಾಯಕರು ವಕ್ತಾರರು ನಾಗೇಂದ್ರ ಬಾಬು ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನ ನಮ್ಮ ಫರ್ಜಾನಾ ಮೇಡಮ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಫರ್ಜಾನಾ ಮೇಡಮ್, ಯಾವಾಗ ಪಕ್ಷ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ, ಯಾವಾಗ ಸಿದ್ದರಾಮಯ್ಯನವರ ಕುರ್ಚಿಯ ಅಲುಗಾಡುತ್ತೋ, ಯಾವಾಗ ಅಲ್ಪಸಂಖ್ಯಾತರು ಸ್ವಲ್ಪ ಅಸಮಾಧಾನಗೊಳ್ತಾರೋ ಆವಾಗ ಪುಸುಕ್ಕಂತ ಅಹಿಂದ ಜ್ಞಾಪಕ ಬಂದುಬಿಡುತ್ತಲ್ಲ ಕಾಂಗ್ರೆಸ್ ಪಾರ್ಟಿಗೆ, ಯಾಕೆ? ಮೇಡಮ್, ಕಾಂಗ್ರೆಸ್ ಪಾರ್ಟಿಗೆ ಅಹಿಂದ ನೀವು ನೋಡುವಂತಹ ಅಥವಾ ಏನು ಪಬ್ಲಿಕ್ ದೃಷ್ಟಿಕೋನ, ನೀವು ಹಾಗೆ ಒಂದು ದೃಷ್ಟಿಕೋನದ ಮೂಲಕ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ಬಿಕ್ಕಟ್ಟು ಬಂದಾಗ ಅಹಿಂದವನ್ನು ತರ್ತೀರಿ ಅಂತ. ಹಾಗಿಲ್ಲ ಮೇಡಮ್. ಅಹಿಂದ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಒಂದು ಸಿದ್ಧಾಂತ, ಬಹಳ ದೊಡ್ಡ ಒಂದು ತತ್ವ, ಕಾಂಗ್ರೆಸ್ನ ಒಂದು ಬೇಸ್ ಕೋರ್ ಅಂತ ಹೇಳ್ಬೋದು. ಅದು ಯಾವತ್ತೂ ಕಾಂಗ್ರೆಸ್ನೊಂದಿಗೆ ಮಿಳಿತವಾಗಿದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೋಸ್ಕರ, ಸಾಂವಿಧಾನಿಕ ಮೌಲ್ಯಗಳ ಕಾರಣಗಳಿಗೋಸ್ಕರ ಆಗಿರಬಹುದು, ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿರಬಹುದು, ಅಥವಾ ವಿವಿಧ ಆಯೋಗಗಳು, ಮಿಲ್ಲರ್ ಕಮಿಟಿ ಆಗಿರ್ಬೋದು, ನಾಗನಗೌಡ ಕಮಿಟಿ ಆಗಿರ್ಬೋದು, ವೆಂಕಟಸ್ವಾಮಿ ಕಮಿಟಿ ಆಗಿರ್ಬೋದು, ಅಥವಾ 88 ಬಂದ ಚಿನ್ನಪ್ಪ ಸ್ವಾಮಿ ಕಮಿಟಿ ಆಗಿರ್ಬೋದು, LG ಹಾವನೂರು ಬಹಳ ಮುಖ್ಯವಾದಂತಹ ಅಂಶ. ಇದೆಲ್ಲವೂ ಹಿಂದುಳಿದ ವರ್ಗಗಳಿಗೆ ಬಹಳಷ್ಟು ಪ್ರೇರಣೆ ಕೊಟ್ಟಂತದ್ದು. ಹೌದು, ಕಾಂತರಾಜ್ ವರದಿ ಎಲ್ಲನೂ ಮೇಡಮ್, ಜಯಪ್ರಕಾಶ್ ಹೆಗಡೆ ಎಲ್ಲನೂ. ಮತ್ತೆ ಇನ್ನೊಂದು ಹೇಳ್ತೀನಿ, ದೇಶದಾದ್ಯಂತ ಮಂಡಲ್ ಕಮಿಷನ್ ಏನ್ ಬಂತು ಅದಕ್ಕೂ ಕೂಡ ಕರ್ನಾಟಕವೇ ಆಕರ. ಅದರ ಜೊತೆಗೆ ನೀವು ಹೇಳಿದ್ರಿ ನಾವು ಸಂದರ್ಭ ಬಂದಾಗ ಹಂಗಲ್ಲ,
ಅಹಿಂದ ಅನ್ನುವಂಥದ್ದು ಮೇಡಮ್, ಅಹಿಂದ ನೀವು ಹಲವಾರು ಆಯೋಗಗಳ ವರದಿಯನ್ನ ತಾವು ಕೋಟ್ ಮಾಡಿದ್ರಿ. ಹೌದು. ಅಂಡ್ ನಮ್ಗೆಲ್ಲರಿಗೂ ಗೊತ್ತಿದೆ, ದೇವರಾಜ್ ಅರಸ್ ಅವರನ್ನ ಈಗಲೂ ಕೂಡ ಈ ಕರ್ನಾಟಕದ ಜನ ನೆನಪಿಸ್ಕೊಳ್ತಾರೆ. ಬಿಕಾಸ್ ಅವರನ್ನ ಹಿಂದುಳಿದ ತಬ್ಬಲಿ ಜಾತಿಗಳ ತಂದೆ, ಹೌದು, ತಬ್ಬಲಿ ಜಾತಿಗಳ ತಂದೆ ಅಂತಾರೆ. ಅವರ ಬದ್ಧತೆಯನ್ನ ಪ್ರಶ್ನಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಇನ್ನೊಬ್ಬ ದೇವರಾಜ್ ಅರಸ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವರು ಕಾಂತರಾಜ ಆಯೋಗದ ವರದಿಯನ್ನು ತಿಪ್ಪೆಗೆಸಿದ್ರು, ಇನ್ನೊಂದು ಜಾತಿ ಗಣತಿನೂ ಮಾಡಿಸಿ ಟೇಬಲ್ ಕೆಳಕ್ಕೆ ಹಾಕೊಂಡು ಕೂತಿದ್ದಾರೆ. ಸೊ ಹೀಗಾಗಿ ನೀವು ಲೆಟ್ ಅಸ್ ಫಾರ್ಗೆಟ್ ದಟ್ ವರದೀಸ್ ಅಂಡ್ ಆಲ್ ಮೇಡಮ್. ಅದಕ್ಕೇನು ಮಹತ್ವ ಉಳಿಸಿಲ್ಲ ನೀವು. ಇವಾಗ ನೀವು ಅಹಿಂದಾದು ಹೇಳಿದ್ರಲ್ಲ ಮೇಡಮ್, ಅಹಿಂದ ಅನ್ನುವಂಥ ಪರಂಪರೆಗೆ ಮತ್ತಷ್ಟು ಯಾರೆಲ್ಲ ಅವಕಾಶ ವಂಚಿತರಿದ್ದಾರೆ, ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಇದ್ದಾವೆ. ನಾನು ಹೇಳ್ತೀನಿ, ಬರೇ ಅಹಿಂದ ಅಂತ ಮಾತ್ರ ಅಲ್ಲ, ಬುಡಕಟ್ಟು ಜನಾಂಗಗಳಾಗಿರಬಹುದು, ಎಲ್ಲ ಬಿಟ್ಟು ತೃತೀಯ ಲಿಂಗಿಗಳಿಗೂ ಕೂಡ ಅವಕಾಶ, ಅಂದರೆ ಅದು ಅವರ ಹಕ್ಕು, ನಾವು ಮಾಡಿರೋದು ಹೆಚ್ಚಲ್ಲ. ಈ ರೀತಿಯಾಗಿ ಆ ಪರಂಪರೆಯೊಳಗೆ ಬಹಳಷ್ಟು ಅವಕಾಶ ವಂಚಿತ ಸಮುದಾಯಗಳನ್ನು, ಅದೊಂದು ಚಲನಶೀಲ ಒಂದು ಗತಿ ಅದು. ಸೊ ಹಾಗಾಗಿ ಅದೊಂದು ಪರ್ಟಿಕ್ಯುಲರ್ ಆಗಿ ಅಹಿಂದ. ಯಾಕೆ ನಿಮ್ಮ ಮೇಲೆ ಕೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಹಿಂದ ಸಂಘಟನೆಗಳು? ಮೊನ್ನೆ ಶಿವಣ್ಣ ಅಂಡ್ ಟೀಮ್ ತಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪವನ್ನು ವ್ಯಕ್ತಪಡಿಸಿದ್ರು. ನೀವೇನ್ರಿ ಮಾಡ್ತಾ ಇದ್ದೀರಾ, ಬಂದ್ಬಿಟ್ಟು ಸುರ್ಜೇವಾಲಾ ಸುಟ್ಕೇಸ್ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಅಹಿಂದಾಗ ನೀವೇನು ಮಾಡಿಲ್ಲ ಸಿದ್ದರಾಮಯ್ಯನವ್ರನ್ನು ಒಳಗೊಂಡಂತೆ ಅಂತ ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸಿದ್ರು. ಹಿಂಗೆ ಮಾಡಿದ್ರೆ ಅಹಿಂದದಿಂದ ನಾವೇ ಸಪ್ರೇಟ್ ಆಗಿ ಒಂದು ಅಹಿಂದ ಪಕ್ಷ ಮಾಡ್ತೀವಿ ಅಂತಲೂ ಕೂಡ ನೇರವಾಗಿ ತಮಗೆ ವಾರ್ನಿಂಗ್ ಕೊಟ್ಟರೆ, ಎಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿ. ಇಲ್ಲ, ಅಹಿಂದದವರು ಇವಾಗ ಒಂದು ತಾಯಿ ಮಕ್ಕಳ ಒಂದು ಅವಿನಾಭಾವ ಸಂಬಂಧ ಕಾಂಗ್ರೆಸ್ ಮತ್ತು ಅಹಿಂದ ಜೊತೆಗಿದೆ. ಅವರ ಬೇಡಿಕೆಗಳನ್ನು ಮತ್ತು ಹೆಚ್ಚಷ್ಟು ಅವರು ನೆಗೋಷಿಯೇಟ್ ಮಾಡುವಂತಹ ಒಂದು ವಿಧಾನದಲ್ಲಿ ಆ ರೀತಿ ಮಾತಾಡಿರ್ಬೋದು. ಅಹಿಂದದವರು ಹೆಚ್ಚು ಅವಕಾಶ ಕೇಳಿದ್ರೆ ಅದರಲ್ಲಿ ನೆಗೋಸಿಯೇಷನ್ ಯಾವಾಗ ಆಗುತ್ತೆ ಅಂದ್ರೆ ಆ ಕಡೆಯಿಂದ ಕೊಟ್ಟುಕೊಳ್ಳುವಿಕೆಯ ಒಂದು ವ್ಯವಹಾರ ಇದ್ದಾಗ ಮಾತ್ರ. ಬರೀ ತಗತೀನಿ ಏನು ಕೊಡಲ್ಲ ಅಂತಂದ್ರೆ ಅದನ್ನ ನೆಗೋಸಿಯೇಷನ್ ಅನ್ನೋದೇ ಇಲ್ಲ. ಇಲ್ಲ ಮೇಡಮ್, ಇವಾಗ ಅದು ಯೂಸ್ ಅಂಡ್ ಥ್ರೋ ಅಂತಾರೆ. ಇಲ್ಲ ಮೇಡಮ್, ನೋಡಿ ಇವಾಗ ಅಲ್ಪಸಂಖ್ಯಾತರ ವಿಚಾರ ಆಗಿರ್ಬೋದು, ಅವ್ರನ್ನು ಚೆನ್ನಾಗಿ ಅಲ್ಪಸಂಖ್ಯಾತರ ವಿಚಾರ ಹೇಳಿ. ದಾವಣಗೆರೆ ದಕ್ಷಿಣದಲ್ಲಿ ಆಗಿರೋದು ಮೇಡಮ್, ಒಂದು ಉಪಚುನಾವಣೆಯ ಒಂದು ಟಿಕೆಟ್ ಅನ್ನ ಇಟ್ಟುಕೊಂಡು ಎಂಟೈರ್ ಒಬ್ಬ ವ್ಯಕ್ತಿಯ ಒಂದು ಸಂಪೂರ್ಣ ಜೀವಮಾನದ ಒಂದು ಆತ್ಮಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆ ಏನೋ ಒಂದು ಬಂತು ಅಥವಾ ಆ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರನ್ನು ದಮನಿಸಿದೆ ಅನ್ನೋದು ತಪ್ಪು ಮೇಡಮ್. ನ್ಯಾಯೋಚಿತವಾದಂತಹ ಒಂದು ನೋಟ ಅಂತೂ ಅಲ್ವೇ ಅಲ್ಲ, ಅದು ಅಲ್ಲ. ಹಾಗೇನೆ ದಲಿತರಿಗೂ ಅಷ್ಟೇನೆ ಬಿಜೆಪಿ ಚಾತುರ್ವರ್ಣ ಪದ್ಧತಿಯನ್ನ, ಮನುಸ್ಮೃತಿಯನ್ನ ಮತ್ತೆ ಅನುಷ್ಠಾನಕ್ಕೆ ತೆಗೆದುಕೊಳ್ಳುವಂತ ಒಂದು ಮಾಡುವಾಗ ಸಂವಿಧಾನವನ್ನೇ ಪರಮ ಗ್ರಂಥವಾಗಿ, ಸಂವಿಧಾನವೇ ಪರಮ ಧರ್ಮವಾಗಿ ನಾವು ಅಳವಡಿಸಿಕೊಂಡು ಬಂದಿದ್ದೀವಿ. ಅಲ್ಪಸಂಖ್ಯಾತರ ಮೇಲೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮೊನ್ನೆ ಏನು ಅಹಿಂದ ಸಂಘಟನೆಯ ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು, ಅವಾಗ ಅವ್ರು ಹೇಳಿದ್ದು ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಸುಮ್ಮನೆ ಕ್ರಮ ತಗೊಂಡ್ರು, ಸರಿಯಾದ ಪ್ರೊಸೀಜರ್ಸ್ ಫಾಲೋ ಮಾಡಿಲ್ಲ, ಈ ರೀತಿ ಅಲ್ಪಸಂಖ್ಯಾತರನ್ನು ನೀವು ಚೆನ್ನಾಗಿ ನಡ್ಸ್ಕೊತಾ ಇಲ್ಲ, ಉಳಿದಂತೆ ಅಹಿಂದದ ಇನ್ನಿತರ ಹಿಂದುಳಿದ ವರ್ಗಗಳನ್ನು ನೀವು ಸರಿಯಾಗಿ ನಡ್ಸ್ಕೊಳ್ತಿಲ್ಲ ಅನ್ನೋದು ನಾನು ಹೇಳ್ತಾ ಇಲ್ಲ. ಸ್ವತಃ ಅಹಿಂದ ವರ್ಗಗಳು ಏನು ಪ್ರೆಸ್ ಮೀಟ್ ಮಾಡಿದ್ರು ಅವ್ರು ಹೇಳ್ತಾ ಇರೋದು. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನ್ನ ನಿಜವಾಗ್ಲೂ ನಾನು ಹಿಡಿದು ಜುಟ್ಟು ಹಿಡಿದು ಕೇಳ್ಕೊಳ್ಳುವಂತಹ ಎಲ್ಲ ಅರ್ಹತೆ ಇದೆ ಅವ್ರಿಗೆ ಆ ರೀತಿಯ ಒಂದು ಬಾಂಧವ್ಯ ಇದೆ. ಒಂದು ಉಪಚುನಾವಣೆ ಒಂದು ಟಿಕೆಟ್ ವಿಚಾರದಲ್ಲಿ ಅವ್ರದ್ದು ಅರ್ಹತೆ ಇದೆ. ಒಂದ್ ನಿಮಿಷ, ಅರ್ಹತೆ ಇದೆ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮೇಡಮ್, ಅಲ್ಲಿ ಆಗಿರುವಂತದ್ದು ಎರಡು ಘಟನೆಗಳಲ್ಲಿ ಕಂಬೈಂಡ್ ಆಗಿ ನೋಡ್ತಾ ಇದ್ದೀರಾ. ಅಲ್ಲಿ ಅಬ್ದುಲ್ ಜಬ್ಬಾರ್ ಅವರ ಒಂದು ತೆಗೆದುಕೊಂಡಂತಹ ಕ್ರಮ ಪಕ್ಷ ವಿರೋಧಿ ಚಟುವಟಿಕೆಗಳು ಪಕ್ಷ ವಿರೋಧಿ ಅಂತ ಒಬ್ಬ ಟಿಕೆಟ್ ಕೇಳಿದವನನ್ನ ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟಿ ಆತನನ್ನ ದ್ರೋಹಿ ಅಂತ ತಾವು ಒಂದು ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದೀರಿ ಅಂದ್ರೆ ಇಷ್ಟು ದಿನ ನಿಮ್ಮ ಪಾರ್ಟಿಯನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಂತಹ ಜನರಿಗೆ ನೀವು ಕೊಡೋದು ದ್ರೋಹಿ ಅನ್ನುವಂತ ಪಟ್ಟ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೆ ಅನ್ನುವಂಥದ್ದು ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಹೆತ್ತ ತಾಯಿಗೆ ಮೋಸ ಮಾಡಿದ ಹಾಗೆ. ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಹೆತ್ತ ತಾಯಿಗೆ ಮೋಸ ಮಾಡಿದ ಹಾಗೆ. ಸೊ ಇಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡ್ದವರು, ಇಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕದಂತಹ ಸಮುದಾಯವನ್ನ ಇವತ್ತು ನೀವು ಪಕ್ಷ ವಿರೋಧಿ ದ್ರೋಹಿ ಅನ್ನೋ ಪಟ್ಟ ಕೊಟ್ಟು ತಾವು ಅಮಾನತು ದಕ್ಷಿಣದ ಮತದಾರರು, ಮುಸಲ್ಮಾನ ಮತದಾರರು ಮತ್ತು ಅವರ ಆಯ್ಕೆ ಮತ್ತು ಅವರ ಬೇಡಿಕೆ. ಕರ್ನಾಟಕದಲ್ಲಿ 80 ಲಕ್ಷಕ್ಕಿಂತಲೂ ಹೆಚ್ಚು ಮುಸಲ್ಮಾನರಿದ್ದಾರೆ. ಒಬ್ಬ ವ್ಯಕ್ತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾಗ ಅವರನ್ನ ಪಕ್ಷದಿಂದ ತೆಗೆದು ಹಾಕಿದ್ರೆ ಅದು ಸರಿಯೋ ತಪ್ಪ ಅಥವಾ ಚರ್ಚೆಗಳು ಅಥವಾ ಇನ್ನು ಏನೋ ಆಗ್ಬಹುದು, ಅದು ಬೇರೆ ವಿಚಾರ. ಹಾಕಿದ ಕೂಡಲೇ ಒಟ್ಟು ಸಮುದಾಯದ ಮೇಲೆ ಆಕ್ರಮಣ ಅಂತ ಹೇಳೋದು ಸಮುದಾಯ ಅಪ್ಸೆಟ್ ಆಗಿದೆ. ಒಟ್ಟು ಸಮುದಾಯ ಅಪ್ಸೆಟ್ ಆಗಿದೆ. ಆಗಿಲ್ಲ ಅಂತ ಏನಾದ್ರೂ ನೀವು ಮುಖ ಮುಚ್ಕೊಂಡು ಓಡಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಗೆ ಮುಸಲ್ಮಾನ ಸಮುದಾಯ ಪಾಠ ಕಲಿಸಬೇಕಾಗುತ್ತೆ. ಈ ವಿಚಾರ ಪಕ್ಷದ ಗಮನಕ್ಕೆ ಬಂದಿದೆ. ಅದಕ್ಕೆ ತಕ್ಕದಾಗಿ ಏನ್ ಮಾಡಬಹುದು ಅದರ ಬಗ್ಗೆನೂ ಚರ್ಚೆಗಳು ನಡೀತಾ ಇದಾವೆ. ಆದ್ರೆ ಅದು ಒಂದು ಘಟನೆಯನ್ನು ಇಟ್ಕೊಂಡು ಒಟ್ಟು ಯಾಕಂದ್ರೆ ಒಂದು ಕಡೆ ತುಂಬಾ ದೊಡ್ಡ ಘಟನೆ
ಅಲ್ಪಸಂಖ್ಯಾತರಿಗೆ ಅದು ತುಂಬ ದೊಡ್ಡ ಘಟನೆ. ಅಲ್ಪಸಂಖ್ಯಾತರ ಬೇಡಿಕೆ, ಅಲ್ಪಸಂಖ್ಯಾತರ ಒಂದು ಆಸೆ, ಅಲ್ಪಸಂಖ್ಯಾತರು ಇಷ್ಟು ದಿನ ಏನು ತಮ್ಮ ಒಂದು ಲಾಯಲ್ಟಿಯನ್ನು ತೋರಿಸಿದ್ರು, ಅದಕ್ಕೊಂದು ರಾಯಲ್ಟಿ ಕೊಡೋ ಯೋಗ್ಯತೆ ಪಕ್ಷಕ್ಕಿಲ್ಲ ಅಂತ ಅವ್ರ ಮನಸ್ಸಲ್ಲಿದೆ ಮೇಡಮ್.